ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಾವು ಯಾವ ಕಾಲದಲ್ಲಿ ಇದ್ದೀವಿ ಅನ್ನೋದೇ ಅರ್ಥ ಆಗ್ತಿಲ್ಲ. ತಪ್ಪನ್ನ ತಪ್ಪು ಅಂತ ಹೇಳಬಾರ್ದಂತೆ. ನೀವು ಮಾಡಿದ್ದು ತಪ್ಪು ಅಂದ್ರೆ ನಮ್ಮ ಮೇಲೆ ಗದರುತ್ತಾರೆ. ಕಣ್ಣೆದ್ರು ಅನ್ಯಾಯವಾಗ್ತಿದ್ರು ಪ್ರಶ್ನೆ ಮಾಡಲೇಬಾರ್ದಂತೆ. ಬಿಡಿಎ ಅಧ್ಯಕ್ಷರ ಇತ್ತೀಚಿನ ನಡವಳಿಕೆ ಇಂತಹ ಅನುಮಾನ ಹುಟ್ಟಿಸುವಂತಿದ್ದು, 15 ಲಕ್ಷ ಸಸಿ ನೆಟ್ಟ ವಿಚಾರದಲ್ಲಿ ಗ್ಯಾರಂಟಿ ನ್ಯೂಸ್ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ. ಗಿಡಗಳು ನಡಬೇಕು ಅಂತ ನಟ್ವಿ, ಗಿನ್ನಿಯಸ್ ರೆಕಾರ್ಡ್ ಮಾಡ್ಲಿಕ್ಕೆ ನಡಲಿಲ್ಲ. ಆ ಕರೆಕ್ಷನ್ ನೀವು ಮಾಡ್ಕೊಳ್ಳಿ. ನಾವು ಗಿಡ ಬೆಂಗಳೂರಿಗೆ ಗಿಡ ಬೇಡವಾ, ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಸೇರಿಸ್ಬೇಕಾಗಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ. ಯಾಕಂದರೆ ಇಷ್ಟು 15 ಲಕ್ಷ ಗಿಡ, ಅದು 12 ಅವರ್ಸಲ್ಲಿ. ಜೂನ್ 5ರಂದು ಹೇಳ್ತೀರಾ ಗಿನ್ನಿಸ್ ರೆಕಾರ್ಡ್ಗಾಗಿ ಸಸಿ ನೆಡ್ತೀವಿ ಅಂತ. ಜುಲೈ 14ರಂದು ಹೇಳ್ತೀರಾ ಗಿನ್ನಿಸ್ ರೆಕಾರ್ಡ್ಗಾಗಿ ಅಲ್ಲ ಅಂತ. ಈ ಮಾತುಗಳನ್ನ ಒಮ್ಮೆ ಕೇಳಿದ್ರಲ್ಲ. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರ ಡಬಲ್ ಸ್ಟ್ಯಾಂಡ್ ಅನ್ನ. ಒಂದ್ ಕಡೆ ನಾವು 15 ಲಕ್ಷ ಸಸಿ ನೆಡ್ತಿರೋದೇ ಗಿನ್ನಿಸ್ ರೆಕಾರ್ಡ್ಗಾಗಿ ಅಂತಾರೆ. ಇದಾಗಿ 40 ದಿನಕ್ಕೆ ಹೇಳ್ತಾರೆ ನಮ್ಮ ಉದ್ದೇಶ ಗಿನ್ನಿಸ್ ರೆಕಾರ್ಡ್ ಮಾಡ್ತಿರೋದಾಗಿಲ್ಲ, ಕೇವಲ ಸಸಿ ನೆಡೋದು ಮಾತ್ರ ಆಗಿತ್ತು ಅಂತ ಹೇಳ್ತಾರೆ. ಹೀಗೆ ಗಂಟೆಗೊಂದು ಗಳಿಗೆಗೊಂದು ಮಾತನಾಡೋ ಹ್ಯಾರಿಸ್ ಮಾತುಗಳಲ್ಲಿ ಯಾವುದು ನಂಬೋದು ಯಾವುದನ್ನ ಬಿಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಹ್ಯಾರಿಸ್ ದ್ವಂದ್ವ ಹೇಳಿಕೆಗೆ ಪರಿಸರವಾದಿಗಳು ಆಕ್ರೋಶ. ಜೂನ್ 27ರಂದು ಬಿಡಿಎ ತನ್ನ 3 ಲೇಔಟ್ಗಳಲ್ಲಿ 15 ಲಕ್ಷ ಸಸಿಗಳನ್ನ ಕೇವಲ 12 ಗಂಟೆಗಳಲ್ಲಿ ನೆಟ್ಟಿದ್ದೀವಿ ಅಂತ ಕೊಚ್ಚಿಕೊಂಡಿತ್ತು. ಆದ್ರೆ ಇದೆಲ್ಲ ಕೇವಲ ಮಾಧ್ಯಮ ಪ್ರಚಾರಕ್ಕಾಗಿ. ಹಾಗೇನೆ ನೆಟ್ಟ ಗಿಡಗಳು ವೈಜ್ಞಾನಿಕವಾಗಿಲ್ಲ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿತ್ತು. ಜುಲೈ 8ರಂದು ಬಿಡಿಎನ ನಾಡಪ್ರಭು ಕೆಂಪೇಗೌಡ ಲೇಔಟ್, ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಹಾಗೂ ಬನಶಂಕರಿ ಲೇಔಟ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿ ನೆಟ್ಟ ಗಿಡಗಳಿಗೆ ಸರಿಯಾಗಿ ಪೋಷಣೆ ಸಿಕ್ತಿಲ್ಲ ಅನ್ನೋ ವರದಿ ಪ್ರಸಾರ ಮಾಡಿತ್ತು. ಅಷ್ಟೇ ಅಲ್ಲದೆ ಬಹುತೇಕ ಗಿಡಗಳು ಒಣಗಿ ಹೋಗಿವೆ ಅನ್ನೋದನ್ನು ಪ್ರಸಾರ ಮಾಡಿತ್ತು. ಈ ವಿಚಾರವಾಗಿ ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರನ್ನ ಪ್ರಶ್ನೆ ಮಾಡಿದ್ರೆ, ನಮ್ಮ ಉದ್ದೇಶ ಗಿನ್ನಿಸ್ ದಾಖಲೆಯಾಗಿರ್ಲಿಲ್ಲ, ಸ್ವಲ್ಪ ದಿನ ಕಾಯಿರಿ, ನಾನೇ ಗಿಡ ನೆಟ್ಟ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ದೆ ಪ್ರಶ್ನೆ ಕೇಳಿದ ಗ್ಯಾರಂಟಿ ನ್ಯೂಸ್ ವರದಿಗಾರನ ಮೇಲೆಯೂ ಗರಂ ಆದ್ರು. ಸಾರಿ, ಒಂದ್ ನಿಮಿಷ ಗಿಡಗಳು ನಡಬೇಕು ಅಂತ ನಟ್ವಿ, ಗಿನ್ನಿಯಸ್ ರೆಕಾರ್ಡ್ ಮಾಡ್ಲಿಕ್ಕೆ ನಡಲಿಲ್ಲ. ಆ ಕರೆಕ್ಷನ್ ನೀವು ಮಾಡ್ಕೊಳ್ಳಿ. ನಾವು ಗಿಡ ಬೆಂಗಳೂರಿಗೆ ಗಿಡ ಬೇಡವಾ, ಯಾರು ರೆಡಿ ಆಗಿದ್ದಾರೆ ಅಷ್ಟು ಗಿಡ ನೆಡಕ್ಕೆ? 12 ಅವರಲ್ಲಿ 15 ಲಕ್ಷ ಗಿಡ ನೆಟ್ಟಿದ್ದೀವಿ. ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಒಳಗಿಲ್ಲ, ಒಂದ್ ನಿಮಿಷ 12 ದಿನದಲ್ಲಿ ಎಲ್ಲ ಮರಗಳು ನಿಮಿಷಪ್ಪ. ಏಯ್, ಸುಮ್ಮನೆ ಸುಳ್ಳು ಹೇಳ್ಬಾರ್ದು ನೀನು. ಎಲ್ಲ ಮರ ನಡ್ಲಿಲ್ಲ ನಾವು. ಮರ ನಡ್ಲಿಲ್ಲ ನಾವು, ಸಸಿ ನಟ್ಟಿರೋದು. ಮರ ಇವರು ಜೋರಾಗಿ ಮಾತಾಡ್ಬೋದು, ನಾನು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳ್ಬಾರ್ದು. ನಾನು ನಿಮಗೆ ಇನ್ವಿಟೇಷನ್ ಕೊಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಗಿಡ ಇರೋದನ್ನ ನಿಮಗೆ ತೋರಿಸ್ತೀನಿ. ಓಕೆನಾ? ಒಂದ್ ನಿಮಿಷ ಯಾರ ಹಣನೂ ವೆಚ್ಚವಾಗಿಲ್ಲಮ್ಮ. ಅಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ. ನಿಮಗೆ ಕರ್ಕೊಂಡೋಗಿ ನಾನೇ ಸ್ವಂತವಾಗಿ ನಿಮ್ಮ ಜೊತೆಗೆ ನಿಂತು ಗಿಡ ಇರೋದನ್ನ ತೋರಿಸಿ ನಾವು ವಿಡಿಯೋ ಮಾಡೋಣ. ಆದ್ರೆ ಜೂನ್ 5ರಂದು ಇದೇ ಕಾರ್ಯಕ್ರಮದ ವೆಬ್ಸೈಟ್ ಬಿಡುಗಡೆ ವೇಳೆ ಎನ್.ಎ. ಹ್ಯಾರಿಸ್ ಗಿನ್ನಿಸ್ ದಾಖಲೆಗಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗ್ತಿದೆ ಅಂತ ಹೇಳಿದ್ರು. ನಾವು ಬರೀ ಇದು ಮಾಡೋದಲ್ಲ, ಇದನ್ನ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಸೇರಿಸ್ಬೇಕಾಗಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ. ಯಾಕಂದರೆ ಇಷ್ಟು 15 ಲಕ್ಷ ಗಿಡ, ಅದು 12 ಅವರ್ಸಲ್ಲಿ ನಡುವಂಥದ್ದು. ವಿತಿನ್ 12 ಅವರ್ಸ್ 15 ಲಕ್ಷ ಗಿಡ, 12 ಗಂಟೆ ಅಂದರೆ ಅಷ್ಟೇ, ಅರ್ಧ ದಿವಸದಲ್ಲಿ ನಡುವಂಥದ್ದು. ಸೊ ಇವು ವರ್ಲ್ಡ್ ರೆಕಾರ್ಡ್, ಇಷ್ಟು ಯಾರೂ ಮಾಡಿಲ್ಲ. ಸೊ ಅದನ್ನು ಕೂಡ ಸೇರಿಸುವಂಥ ಒಂದು ಕೆಲಸ ನೋಡ್ತಾ ಇದ್ದೀವಿ ನಾವು. ಅದು ನಿಮಗೆ ಅನೌನ್ಸ್ ಮಾಡ್ತೀವಿ ಇಷ್ಟರಲ್ಲೇ. ಒಂದೆಡೆ ಗಿನ್ನಿಸ್ ದಾಖಲೆಗಾಗಿ ಕಾರ್ಯಕ್ರಮ ಎಂದಿದ್ದ ಹೇಳಿಕೆ, ಮತ್ತೊಂದೆಡೆ ಗಿನ್ನಿಸ್ ಉದ್ದೇಶವೇ ಇರಲಿಲ್ಲ ಎಂಬ ಇತ್ತೀಚಿನ ಸ್ಪಷ್ಟನೆ. ಹಾಗಾದ್ರೆ ಯಾವ ಹೇಳಿಕೆಯನ್ನ ನಂಬಬೇಕು ಅನ್ನೋ ಪ್ರಶ್ನೆ ಎದ್ದಿದೆ.
ಗಿನ್ನಿಸ್ ದಾಖಲೆಗಿಂತ ನೆಟ್ಟಿರೋ ಸಸಿಗಳು ಬದುಕಿ ಬೆಳೆಯುವುದು ಮುಖ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದಿರುವ ಅಂಶಗಳ ಬಗ್ಗೆ ಬಿಡಿಎ ಯಾವ ಕ್ರಮ ಕೈಗೊಳ್ಳುತ್ತೆ, ಒಣಗಿರೋ ಸಸಿಗಳ ಮರು ನೆಡುವಿಕೆ ಮತ್ತು ನಿರ್ವಹಣೆಗೆ ಯಾವ ಯೋಜನೆ ರೂಪಿಸುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.